ಓಕೆನಾ. ಈಗ ಗ್ರಾಫ್ ಕ್ವಶನು. ಈಗ ಎಲಿಮಿನೇಷನ್ ಮೆಥಡ್ ನೀವು ಪರ್ಫೆಕ್ಟಾಗಿ ಮಾಡ್ತೀರಾ ಅಂದರೆ 2 ಮಾರ್ಕ್ಸ್ ಫಿಕ್ಸು. ಈಗ ಗ್ರಾಫ್ ಬಂದ್ಬಿಟ್ಟು ಎಷ್ಟು ಮಾರ್ಕ್ಸ್ಗೆ? 4 ಮಾರ್ಕ್ಸ್ಗೆ. ಓಕೆನಾ, 4 ಮಾರ್ಕ್ಸ್ದಿದು. x ಪ್ಲಸ್ 2y = 10, x ಪ್ಲಸ್ y = 6. ಈಸಿ ಮ್ಯಾನರು, ಯಾವುದೇ ಕ್ಯಾಲ್ಕುಲೇಷನ್ ಇಲ್ಲ, ಗ್ರಾಫ್ನ ಪರ್ಫೆಕ್ಟಾಗಿ ಡ್ರಾ ಮಾಡ್ಬೋದು. ಓಕೆನಾ. ಟೇಬಲ್ಲು ಕೂಡ ಈಸಿಗೆ, ಅಂತ ನನಗೆ ಏನೂ ಕ್ಯಾಲ್ಕುಲೇಷನ್ ಬರೋಲ್ಲ ಅನ್ನೋದು ಕೂಡ ಗ್ರಾಫ್ನ ಈಸಿಯಾಗಿ ಹಾಕ್ಬೋದು. ಸೊ ಏನಂತ ನೋಡೋಣ. ಫಸ್ಟ್ ಯು ಹ್ಯಾವ್ ಟು ಕನ್ಸಿಡರ್ ಒನ್ ಈಕ್ವೇಷನ್. x ಪ್ಲಸ್ 2y = 10. ಇನ್ನೊಂದು ಈಕ್ವೇಷನ್ ಈ ಕಡೆ ಬರ್ಕೊಳ್ಳಿ. x ಪ್ಲಸ್ y = 6. ಓಕೆನಾ. ನೆಕ್ಸ್ಟ್ ನಾನು ಗ್ರಾಫ್ ಪ್ಲಾಟ್ ಮಾಡಬೇಕು ಅಂದರೆ ಅಟ್ಲೀಸ್ಟ್ ನನಗೆ 2 ವ್ಯಾಲ್ಯೂಸ್ ಬೇಕು. ಎಷ್ಟು ಬೇಕು? ಅಟ್ಲೀಸ್ಟ್ 2 ವ್ಯಾಲ್ಯೂಸ್ ಬೇಕೇ ಬೇಕು. ಸೊ ನಂಗೆ 2 ವ್ಯಾಲ್ಯೂಸ್ ಸಾಕು, ಜಾಸ್ತಿ ಅಂತ ತಲೆ ಕೆಡಿಸ್ಕೊಬೇಡಿ. 2 ವ್ಯಾಲ್ಯೂಸ್ ಮಾತ್ರ ನೋಟ್ ಡೌನ್ ಮಾಡಿ. ಸೇಮ್ ಎರಡೂ ಇಕ್ವೇಷನ್ಗೂ ಕೂಡ 2 ಬೇಕು, ಒಂದೇ ಒಂದು ಇಕ್ವೇಷನ್ಗಲ್ಲ ಮಕ್ಕಳ. ಅರ್ಥ ಆಗ್ತಿದೆಯಾ? ಈ ಥರ ಸಿಂಪಲ್ ಟಾಪಿಕ್ಸ್ನ ಮಾತ್ರ ಮಿಸ್ಟೇಕ್ ಮಾಡಬೇಡಿ. ಗೊತ್ತಾಗಲಿಲ್ಲ ಅಂತಂದರೆ ಪಾಸ್ ಮಾಡಿ ಮತ್ತೆ ನೋಡಿ ಸ್ಕೋರ್ ಮಾಡಿ. ಓಕೆನಾ. ಮ್ಯಾಥ್ಸ್ ಅಂತ ನೆಗ್ಲೆಕ್ಟ್ ಮಾಡಬೇಡಿ, ಮ್ಯಾಥ್ಸ್ ಕೂಡ ಇಂಪಾರ್ಟೆಂಟು. ಅರ್ಥ ಆಗ್ತಿದೆಯಾ? ಲೇಜಿನೆಸ್ ಬೇಡ, ಬಿ ಆ್ಯಕ್ಟಿವ್. ಓಕೆನಾ. ಈಗ ಎರಡಕ್ಕೂ ಕೂಡ ನಾನು ಟೇಬಲ್ ಹಾಕ್ಕೊಂಡಿದ್ದೀನಿ. ನೀವು ಮಾಡಬೇಕಾದ್ರೆ ಜಾಮಿಟ್ರಿ ಬಾಕ್ಸ್ ಎಲ್ಲ ನಿಮ್ಮ ಜೊತೆ ಇರಲಿ. ಎಕ್ಸಾಮ್ಗೂ ಜಾಮಿಟ್ರಿ ಬಾಕ್ಸ್ ಎಲ್ಲ ಕ್ಯಾರಿ ಮಾಡಿ. ಓಕೆನಾ. ಈಗ ನನಗೆ ಯಾವುದಕ್ಕೆ ವ್ಯಾಲ್ಯೂ ಬೇಕು? ಎಕ್ಸು ಮತ್ತು ವೈಗೆ. ಏನಕ್ಕೆ ಮ್ಯಾಮ್ ಇನ್ನೊಂದು ಲೈನ್ ಹಾಕೊಂಡಿದ್ದೀರಾ ಅಂದರೆ ಕೋಆರ್ಡಿನೇಟ್ಸ್ x, y. ಸಮ್ಟೈಮ್ಸ್ y, x ಅಂತ ಬರೀತೀರಾ, ಅದು y, x ಅಲ್ಲ. ಯಾವತ್ತಿದು ಕೋಆರ್ಡಿನೇಟ್ಸಲ್ಲಿ ಬರಿತಾ ಇದ್ದೀರಾ ಅಂದರೆ ಫಸ್ಟ್ ಬ್ರಾಕೆಟ್ ಇಂಡಿಕೇಟಿಂಗ್ x ಓನ್ಲಿ, ಸೆಕೆಂಡ್ ಇಂಡಿಕೇಟಿಂಗ್ y. ಸೇಮ್ ಮ್ಯಾನರಲ್ಲಿ ಇಲ್ಲೂ ಹಾಕೋತೀನಿ, x, y, x, y. ಅರ್ಥ ಆಗ್ತಿದೆ? ಈಗ ಇಲ್ಲಿ ಒಂದು x ಪ್ಲೇಸಿಗೆ 0 ಹಾಕಿ, ಇನ್ನೊಂದು y ಪ್ಲೇಸಿಗೆ 0 ಹಾಕಿ. ಒಂದು x ಪ್ಲೇಸಿಗೆ 0, y ಪ್ಲೇಸಿಗೆ 0. ಸೇಮ್ ಥಿಂಗ್ ಇಲ್ಲೂ ಮಾಡಿ, x ಪ್ಲೇಸಿಗೆ 0, y ಪ್ಲೇಸಿಗೆ 0. ಈಗ ನಾನು ಯಾವ ಮೆಥಡಲ್ಲಿ ಹೇಳ್ತೀನಿ ಆ ಮೆಥಡಲ್ಲೇ ಫಾಲೋ ಮಾಡಿ. ಓಕೆನಾ. ಈಗ ನಾನು ಏನು ಹಾಕಿದ್ದೀನಿ? x ಪ್ಲೇಸ್ಗೆ 0 ಹಾಕಿದ್ದೀನಿ. ಎಕ್ಸ್ನ ಮುಚ್ಚಿಬಿಡಿ ಈ ಫಿಂಗರಿಂದ. ಹೇಗೆ ಮಾಡ್ತಿದ್ದೆ ಅದೇ ಮೆಥಡ್ ಫಾಲೋ ಮಾಡಿ. ಎಕ್ಸ್ನ ಮುಚ್ಚಿ. ಈಗ ಏನು ಕಾಣಿಸ್ತಾ ಇದೆ? 2y = 10. 2y = 10. ಹಾಗಾದ್ರೆ ಮ್ಯಾಮ್ 10 ಬರೆಯೋದಾ? ನೋ. ಈಗ 2y ಅಂತಂದರೆ 2 ಟೈಮ್ ಅಂತ ಅರ್ಥ. ಓಕೆನಾ. ಹಾಗಾದರೆ 1 ಟೈಮ್ ಏನು? ಈ 2 ಎಲ್ಲಿಗೆ ಬರುತ್ತೆ? ಇಟ್ಸ್ ಕಮ್ಸ್ ಟು ದಿ ಡಿನಾಮಿನೇಟರ್. ಮೀನ್ಸ್ 10ನಲ್ಲಿ ಅರ್ಧ ಎಷ್ಟು? ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 10 ಫಿಂಗರ್ಸ್ ಇದೆ. ಓಕೆನಾ. 10ನಲ್ಲಿ ಅರ್ಧ ಎಷ್ಟು? 5 ಅಲ್ವಾ? ಸಿಂಪಲ್ ಅಷ್ಟೇ. ಈ 5ನ ಎಲ್ಲಿ ಬರಿಬೇಕು? ಕೆಲವೊಬ್ರು ಇಲ್ಲಿ ಬರೀತಾರೆ. ನಾನು ಇಲ್ಲಿ ಎಕ್ಸ್ ಕಂಡುಹಿಡಿತಾ ಇದ್ದೀನಿ ಅಂತಂದರೆ 5 ಎಲ್ಲಿ ಬರಿಬೇಕು? ಇಲ್ಲಿ ಬರಿಬೇಕು. ಓಕೆನಾ. ನಾನು ಆಲ್ರೆಡಿ ಹೇಳಿದೆ ಕೋಆರ್ಡಿನೇಟ್ಸು 0, 5. ಅರ್ಥ ಆಯ್ತಾ? ಈಗ ನೆಕ್ಸ್ಟು ಯಾವ ಪ್ಲೇಸ್ಗೆ ಹಾಕಿದ್ದೀನಿ ನಾನು 0? ಇನ್ನೊಂದು y ಪ್ಲೇಸ್ಗೆ ಹಾಕಿದ್ದೀನಿ. ನೋಡಿ y ಫುಲ್ ಮುಚ್ಚಿಬಿಟ್ಟಿದ್ದೀನಿ. ಈಗ ಏನು ಕಾಣಿಸ್ತಾ ಇದೆ ನೋಡಿ? ಪ್ಲಸ್ಸು ಬೇಡ. ಓಕೆನಾ. x = 10 ಕರೆಕ್ಟಾಗಿ ಕಾಣಿಸ್ತಾ ಇದೆ. x = 10. ಈಗ ಎಕ್ಸ್ಗೆ 0 ಕೊಟ್ಟಾಗ 2y = 10 ಅಂತ ಕಾಣಿಸ್ತಾ ಇತ್ತು ನಿಮಗೆ. ಆಗ 2y ಅಂದಾಗ 10ನಲ್ಲಿ ಅರ್ಧ ಅಂತಂದ್ರಿ 5 ಬರೆದ್ರಿ. ಈಗ x = 10 ಕಾಣಿಸ್ತಿದೆ ಅಂದರೆ ಡೈರೆಕ್ಟಾಗಿ x ಪ್ಲೇಸ್ಗೆ ಏನು ಹಾಕಬೇಕು? 10. ಇವೆರಡು ಸ್ವ್ಯಾಪ್ ಮಾಡಿದ್ರೆ ಹೋಯ್ತು. ಅರ್ಥ ಆಯ್ತಾ? x ಆದಮೇಲೆ ನೆಕ್ಸ್ಟ್ y ಬರಿಬೇಕು, y ಆದಮೇಲೆ ಮೇಲ್ಗಡೆ ಇರೋ x ಬರಿಬೇಕು. ಈ ಕೋಆರ್ಡಿನೇಟ್ಸ್ ಏನಾಗುತ್ತೆ ಮಕ್ಕಳ? 10, 0. ಸೇಮ್ ಮೆಥಡ್ ಯು ಹ್ಯಾವ್ ಟು ಫಾಲೋ ಫಾರ್ ದಿಸ್ ಟೇಬಲ್ ಆಲ್ಸೋ. ಈಗೇನು ಈ ಥರ ಕೋಯಿಫಿಷಿಯೆಂಟು 1 ಇದೆ ಅಂದರೆ ಅಲ್ಟಿಮೇಟಾಗಿ ಈಸಿ. ನೀವೇನೂ ನೋಡಬೇಡಿ, ಕೈ ಮುಚ್ಚಬೇಡಿ, ಏನೂ ಇಲ್ಲ. ಅಲ್ಲೇನೈತೆ ಆನ್ಸರ್ ಎರಡು ಕಡೆಗೂ ಹಾಕಿಟ್ಬಿಡಿ ಅಷ್ಟೇ. ಈಗ ನೋಡಿ, x ಪ್ಲೇಸಿಗೆ 0 ಹಾಕಿದ್ದೀನ, x ಮುಚ್ಚಿ, y = 6. ಓಕೆನಾ. ಇಲ್ಲಿ y 0 ಆಗಿದೆ, x ಪ್ಲೇಸ್ x = 6 ಅಷ್ಟೇ. ವೆನ್ ಕೋಯಿಫಿಷಿಯೆಂಟ್ ಬಿಕಮ್ 1. ಇಲ್ಲಿ ಕೋಯಿಫಿಷಿಯೆಂಟ್ ಏನಾಗಿತ್ತು? ನನಗೆ y 2 ಇತ್ತು, ಅದಕ್ಕೋಸ್ಕರ ಚೇಂಜ್ ಆಯಿತು. ಇಫ್ ಇನ್ ಕೇಸ್ ಇಲ್ಲೂ ಏನಾದರೂ ಕೋಯಿಫಿಷಿಯೆಂಟ್ 1 ಆಗಿದೆ, ಇದು ಕೂಡ 10 ಆಗಿಬಿಡೋದು. ಅರ್ಥ ಆಗ್ತಿದೆ? ಈಗ ಇದೊಂದು ಕೋಆರ್ಡಿನೇಟ್ಸ್ ಬರೀರಿ. 0, 6, 6, 0. ಇಷ್ಟು ಟೇಬಲ್. ನೀವು ಇಷ್ಟು ಟೇಬಲ್ ಕರೆಕ್ಟಾಗಿ ಹಾಕಿದ್ರಿ ಅಂದರೆ 2 ಮಾರ್ಕ್ಸ್ ಅಂತೂ ಫಿಕ್ಸ್. ಓಕೆನಾ. ನೆಕ್ಸ್ಟ್ ಈಗ ಗ್ರಾಫ್ ಡ್ರಾ ಮಾಡಬೇಕು, ಗ್ರಾಫ್ ಪ್ಲಾಟ್ ಮಾಡಬೇಕು. ಗ್ರಾಫ್ ಪ್ಲಾಟ್ ಮಾಡಬೇಕು ಅಂದರೆ ನನಗೆ ಸಮಥಿಂಗ್ ಆ ಗ್ರಾಫ್ ಪಾಯಿಂಟ್ಸ್ ಎಲ್ಲಿ ಬರುತ್ತೆ ಅಂತ ನೆನಪಿರಬೇಕು. ನೋಡಿ, ಇಲ್ಲಿ x 0 ಆಗಿದೆ, y 5 ಇದೆ ಅಂತಂದರೆ ದಿಸ್ ಪಾಯಿಂಟ್ ಆನ್ ಎ y ಆ್ಯಕ್ಸಿಸ್ ಮೇಲೆ ಇರುತ್ತೆ. ಈಗ x 10 ಆಗಿದೆ, y 0 ಆಗಿದೆ. ಹಾಗಾದರೆ ದಿಸ್ ಪಾಯಿಂಟ್ ಆನ್ ಎ x ಆ್ಯಕ್ಸಿಸ್. ಈ ಪಾಯಿಂಟ್ ಯಾವುದ್ರ ಮೇಲಿರುತ್ತೆ? y ಮೇಲಿರುತ್ತೆ. ಈ ಪಾಯಿಂಟ್ ಯಾವುದ್ರ ಮೇಲಿರುತ್ತೆ? x ಮೇಲಿರುತ್ತೆ. ಸೇಮ್ ಥಿಂಗ್. ಈ ಪಾಯಿಂಟ್ 0, 6 y ಮೇಲಿರುತ್ತೆ, 6, 0 x ಮೇಲಿರುತ್ತೆ. ಇದು ನಿಮಗೆ ಗೊತ್ತಿರೋ ಈಸಿಯಾಗಿ ಪ್ಲಾಟ್ ಮಾಡ್ಬೋದು. ನೋಡಿ, ಈಗ ಗ್ರಾಫ್ನ ನಾನು ಪ್ಲಾಟ್ ಮಾಡ್ಕೊಂಡಿದ್ದೀನಿ. ದಿಸ್ ಒನ್ ಶೋಯಿಂಗ್ x ಆ್ಯಕ್ಸಿಸ್, ದಿಸ್ ಒನ್ ಶೋಯಿಂಗ್ y ಆ್ಯಕ್ಸಿಸ್.
ಓಕೆನಾ. ನಿಮಗೆ 2 ಪಾಯಿಂಟ್ಸು 2 ಟೇಬಲ್ ನಾನು ಅಬ್ಸರ್ವ್ ಮಾಡ್ತೋನೆ ನಿಮಗೆ ಫಸ್ಟ್ ಕ್ವಾಡ್ರೆಂಟಲ್ಲೇ ಇರೋದ್ರಿಂದ ನಾನು ಫಸ್ಟ್ ಕ್ವಾಡ್ರೆಂಟೇ ಡ್ರಾ ಮಾಡ್ಕೊಂಡಿದ್ದೀನಿ. ಇಫ್ ಇನ್ ಕೇಸ್ ಮೈನಸ್ ಬಂತು ಸೆಕೆಂಡು, ತರ್ಡ್, ಫೋರ್ತು ಕೂಡ ಯುಟಿಲೈಸ್ ಮಾಡ್ಕೋಬೇಕಾಗುತ್ತೆ. ಸೊ ಫಸ್ಟ್ ಥಿಂಗ್ ನಾನು ಇದು ಮಾಡಿದ ತಕ್ಷಣ ಏನಾಗಬೇಕು, ನಾನು ಮಸ್ಟ್ ಆ್ಯಂಡ್ ಶುಡ್ಡು ಸ್ಕೇಲ್ ಡ್ರಾ ಮಾಡಲೇಬೇಕು. ಸ್ಕೇಲ್ಗೂ ಕೂಡ ಮಾರ್ಕ್ಸ್ ಇರುತ್ತೆ, ಸ್ಕಿಪ್ ಮಾಡಬೇಡಿ. ಸಿಂಪಲ್ ಸ್ಕೇಲು ನೀವೇನೋ ಚೇಂಜ್ ಮಾಡಿಬಿಡಿ, ಇದೇ ಸ್ಕೇಲ್ನ ಕಾಪಿ ಮಾಡಿ ಅಷ್ಟೇ. ಎಕ್ಸ್ ಆ್ಯಕ್ಸಿಸ್ ಹೇಗೆ ಕನ್ಸಿಡರ್ ಮಾಡಿದ್ದೀವಿ, 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 1 ಯೂನಿಟ್. ವೈ ಆ್ಯಕ್ಸಿಸ್ ಏನಂತ ಕನ್ಸಿಡರ್ ಮಾಡಿದ್ದೀವಿ, ಸೇಮ್ ಥಿಂಗ್, 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 1 ಯೂನಿಟ್. ಓಕೆನಾ. ನೆಕ್ಸ್ಟ್ ಈಗ ಫಸ್ಟ್ ಬನ್ನಿ, ನಾನು ಆಲ್ರೆಡಿ ಹೇಳಿದ್ದೀನಿ ಈ ಪಾಯಿಂಟ್ ಯಾವುದ್ರ ಮೇಲೆ ಇರುತ್ತೆ, ಇದೆ ವೈ ಆ್ಯಕ್ಸಿಸ್ ಮೇಲಿದೆ ಅಂತ. ಹಾಗಾದರೆ ಈ ಪಾಯಿಂಟು ವೈ ಮೇಲೆ ಬರಬೇಕು. ಹಾಗಾದರೆ 0,5 ಇಲ್ಲಿ ನೋಡಿ, 0 ಇಲ್ಲಿದೆಯಾ, 5 ಎಲ್ಲಿ ಬರುತ್ತೆ ವೈ ಮೇಲೆ, ಇಲ್ಲಿ. ಪಾಯಿಂಟ್ ನೋಟ್ ಡೌನ್ ಮಾಡಿದ ತಕ್ಷಣ ಏನು ಮಾಡಬೇಕು, ಪಾಯಿಂಟ್ ಬರೀಬೇಕು, 0,5. ನಾನು ಪೆನ್ ಯೂಸ್ ಮಾಡ್ತಾಯಿದ್ದೀನಿ ಅಂತ ನೀವು ಪೆನ್ ಯೂಸ್ ಮಾಡಬೇಡಿ, ಓಕೆನಾ. ಪೆನ್ಸಿಲಲ್ಲೇ ಡ್ರಾ ಮಾಡಬೇಕು. ನೆಕ್ಸ್ಟು ಏನಿದೆ ನೋಡಿ, ನೆಕ್ಸ್ಟ್ ಪಾಯಿಂಟು 10,0. 10,0 ಯಾವ ಆ್ಯಕ್ಸಿಸ್ ಮೇಲಿದೆ, ಎಕ್ಸ್ ಆ್ಯಕ್ಸಿಸ್ ಮೇಲಿದೆ. ಹಾಗಾದರೆ 10 ಎಲ್ಲಿದೆ ಹುಡುಕಿ, ಎಕ್ಸ್ ಆ್ಯಕ್ಸಿಸಲ್ಲಿ ಇಲ್ಲಿದೆ, ಓಕೆನಾ. ನೆಕ್ಸ್ಟ್ ಈ ಪಾಯಿಂಟ್ ಬರೀತೀನಿ 10,0. ಇದಾದ ತಕ್ಷಣ ನೆಕ್ಸ್ಟ್ ಏನಾಗಬೇಕು, ಇವೆರಡೂ ಕೂಡ ಜಾಯಿನ್ ಆಗಬೇಕು. ನಾನು ನಿಮ್ಗೆ ಅರ್ಥ ಆಗಲಿ ಅಂತ ಪೆನ್ನಲ್ಲಿ ಡ್ರಾ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ನನ್ನ ಕಾಪಿ ಮಾಡಬೇಡಿ, ಪೆನ್ಸಿಲಲ್ಲೇ ಡ್ರಾ ಮಾಡಿ. ಓಕೆನಾ. ಲೈನ್ ನಿಮ್ಗೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ, ರೆಡ್ ಪೆನ್ ಯೂಸ್ ಮಾಡಿದ್ದೀನಿ ಅದಕ್ಕೋಸ್ಕರ. ನೆಕ್ಸ್ಟ್ ಈಗ ಅನದರ್ ಒಂದು ಲೈನು ಯಾವುದು, 0,6. 0,6 ಎಲ್ಲಿ ಬರಬೇಕು, ಒಂದು ವೈ ಆ್ಯಕ್ಸಿಸ್ ಮೇಲೆ ಬರಬೇಕು. ಇದು 0, 6 ಎಲ್ಲಿದೆ, ಇಲ್ಲಿದೆ, 0,6. ಇನ್ನೊಂದು 0,6 ಎಲ್ಲಿದೆ, ವೈ ಎಕ್ಸ್ ಆ್ಯಕ್ಸಿಸ್ ಮೇಲೆ ಬರಬೇಕು. ಇದು 6,0. ಇದು 0,6, ಇದು 6,0. ಸೊ ಇವೆರಡು ಪಾಯಿಂಟ್ ಏನು ಮಾಡಬೇಕು, ಮತ್ತೆ ಜಾಯಿನ್ ಮಾಡಬೇಕು. ಓಕೆನಾ. ಎಲ್ಲಿ ಇವೆರಡು ಪಾಯಿಂಟು ಇಂಟರ್ಸೆಕ್ಟ್ ಆಗಿದೆ ಆ ಪಾಯಿಂಟ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಆ ಪಾಯಿಂಟೇ ನಮಗೆ ಆನ್ಸರು. ಅರ್ಥ ಆಗ್ತಿದೆಯಾ. ಇಲ್ಲಿ ನೋಡಿ, ಪಾಯಿಂಟ್ ಎಲ್ಲಿಗೆ ಮೀಟ್ ಆಗಿದೆ ಇದನ್ನು ಮಾರ್ಕ್ ಮಾಡಬೇಕು, ಇಲ್ಲಾಂದರೆ ನಿಮಗೆ ಹಾಫ್ ಮಾರ್ಕ್ಸ್ ಕಟ್ ಮಾಡಿಬಿಡ್ತಾರೆ ಗ್ರಾಫಲ್ಲಿ, ಓಕೆನಾ. ಈಗ ಇವೆರಡು ಪಾಯಿಂಟ್ ಇಂಟರ್ಸೆಕ್ಟ್ ಆಗಿರೋದು ನಾನು ಆಗಲೇ ಹೇಳಿದೆ, ಆರ್ಡರ್ಡ್ ಪೇರಲ್ಲಿ ಬರೀತೀರಾ ಎನಿ ಪಾಯಿಂಟ್ನ. ಆರ್ಡರ್ಡ್ ಪೇರಲ್ಲಿ ಬರೀಬೇಕು ಅಂದರೆ ಫಸ್ಟ್ ಪ್ಲೇಸ್ ಯಾವುದಕ್ಕೆ ರಿಸರ್ವ್ ಆಗಿರಬೇಕು, ಎಕ್ಸ್. ಸೆಕೆಂಡ್ ಪ್ಲೇಸು ವೈ. ಹಾಗಾದ್ರೆ ಎಕ್ಸ್ ಆ್ಯಕ್ಸಿಸ್ ಏನು 2, ವೈ ಆ್ಯಕ್ಸಿಸ್ ಏನು 4. 2,4 ಇದ್ರ ಆನ್ಸರು. ಆಮೇಲೆ ಈಗ ಇನ್ನೇ ಇಷ್ಟು ಡಿನೋಟ್ ಮಾಡಿಬಿಟ್ರೆ ಆಯಿತಾ ಅನ್ನೋ, ಯಾವ ಲೈನು ಅಂತ ಕೂಡ ಹೇಳಬೇಕು. ಈಗ 0,5, 10,0 ಯಾವುದಿದು ಲೈನು, ಎಕ್ಸ್ ಪ್ಲಸ್, ಇಲ್ಲಿ ನೋಡಿ ಕ್ವಶನ್ ಇದೆ, ಎಕ್ಸ್ ಪ್ಲಸ್ 2y = 10. ನೆಕ್ಸ್ಟ್ 0,6, 6,0 ಯಾವ ಲೈನ್ ಇದು, ಎಕ್ಸ್ ಪ್ಲಸ್ ವೈ = 6. ಇಷ್ಟನ್ನು ಪರ್ಫೆಕ್ಟಾಗಿ ನೀವು ಬರೆದ್ರಿ ಅಂದರೆ, ಈಗೇನು ಇಷ್ಟೂ ತೋರಿಸ್ದೆ ಇಷ್ಟೂ ಪರ್ಫೆಕ್ಟಾಗಿ ಬರೆದ್ರಿ ಅಂದರೆ 4 ಮಾರ್ಕ್ಸ್ ಎಲ್ಲೂ ಕಟ್ ಮಾಡೋಕ್ಕಾಗಲ್ಲ. ಅಲ್ಟಿಮೇಟಾಗಿ 4 ಮಾರ್ಕ್ಸ್ ಕರೆಕ್ಟಾಗಿ ಕೊಡ್ತಾರೆ. ಅರ್ಥ ಆಗ್ತಿದೆಯಾ. ಇದೇ ಥರ ಇನ್ನೊಂದು ಗ್ರಾಫ್ ಸಾಲ್ವ್ ಮಾಡಿ ತೋರಿಸ್ತೀನಿ ನೋಡಿ. ಇದು ಕೂಡ ಗ್ರಾಫು 2x + y = 10, x - y = 2. ಸಾಲ್ವ್ ಮಾಡೋಣ. ನೀವು ಕೂಡ ವಿಡಿಯೋ ಪಾಸ್ ಮಾಡಿ ಸಾಲ್ವ್ ಮಾಡಿ. ಮತ್ತೆ ಏನಾದರೂ ಡೌಟ್ ಇತ್ತು ಅಂತಂದರೆ ವಿಡಿಯೋ ಕಂಟಿನ್ಯೂ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ, ಓಕೆನಾ. ಪಾಸ್ ಮಾಡಿ ಡ್ರಾ ಮಾಡೋಕ್ಕೆ ಟ್ರೈ ಮಾಡಿ. ಈಗ ಫಸ್ಟ್ ಏನು ಮಾಡಬೇಕು, ಇಕ್ವೇಷನ್ಸ್ನ ಬರ್ಕೋಬೇಕು. 2x + y = 10, x - y = 2. ಈಗ ಏನು ಮಾಡಬೇಕು, ಎರಡಕ್ಕೂ ಟೇಬಲ್ ಹಾಕೋಬೇಕು. 1 ನಿಮಿಷ ಟೇಬಲ್ ಹಾಕೊಂಡು ಬರ್ತೀನಿ. ಈಗ ನೋಡಿ, ಎಕ್ಸ್ ಆ್ಯಸ್ ಯೂಶ್ವಲ್ ನಾನು ಏನು ಹೇಳಿದೆ, ಇದಕ್ಕೂ 0 ಹಾಕಬೇಕು, ಇದಕ್ಕೂ 0 ಹಾಕಬೇಕು. ಸೇಮ್ ಥಿಂಗ್, ಇಲ್ಲೂ 0 ಹಾಕ್ತೀರಾ, ಇಲ್ಲೂ 0 ಹಾಕ್ತೀರಾ. ನೋಡಿ, ಕೊಯಿಫಿಷಿಯೆಂಟು 1, 1 ಇದ್ದಾಗ ಈಸಿಯಾಗಿ ಆನ್ಸರ್ ಬರುತ್ತೆ. ಈಗ ಕೊಯಿಫಿಷಿಯೆಂಟ್ ಇದರಲ್ಲಿ ಡಿಫ್ರೆಂಟ್ ಐತೆ, ಒಂದರಲ್ಲಿ 2 ಐತೆ, ಒಂದರಲ್ಲಿ 1 ಇರೋದ್ರಿಂದ ಚೇಂಜ್ ಆಗೇ ಆಗುತ್ತೆ. ಸೊ ಈಗ ಏನಾಗಬೇಕು, ಎಕ್ಸ್ಗೆ 0 ಆಗಬೇಕು. ಎಕ್ಸ್ ಟರ್ಮೇ ಕಂಪ್ಲೀಟಾಗಿ 0 ಆಗುತ್ತೆ. ಹಾಗಾದ್ರೆ ಏನಾಗುತ್ತೆ, y = 10. ವೈ ಪ್ಲೇಸ್ಗೆ ಇಲ್ಲಿ ಬರೀಬೇಕಾ, ಇಲ್ಲಿ ಬರೀಬೇಕಾ, ಓಕೆನಾ, ಇಲ್ಲಿ ಬರೀಬೇಕು. y = 10. ಈಗೇನಾಗಿದೆ, y = 0. ವೈ ಪ್ಲೇಸ್ನ ಮುಟ್ಕೊಳ್ಳಿ. 2x = 10. 2x = 10. ಹಾಗಾದರೆ 2x = 10 ಅಂತಂದರೆ 10ನಲ್ಲಿ ಅರ್ಧ ಎಷ್ಟು, 10 ಫಿಂಗರ್ ಐತೆ, 10ನಲ್ಲಿ ಅರ್ಧ ಎಷ್ಟು, 5s, ಓಕೆನಾ. 5ನ ಇಲ್ಲಿ ಬರೀಬೇಕು. ಆರ್ಡರ್ಡ್ ಪೇರಲ್ಲಿ ಬರೀರಿ. ಎಕ್ಸ್ ಫಸ್ಟ್ ಇರಬೇಕು, ಮಸ್ಟ್ ಆ್ಯಂಡ್ ಶುಡ್ಡು 0,10,
5,0 ಇದು ಯಾವ ಆ್ಯಕ್ಸಿಸ್ ಮೇಲೆ ಬರುತ್ತೆ? ವೈ ಮೇಲೆ ಬರುತ್ತೆ. ಇದು ಯಾವ ಆ್ಯಕ್ಸಿಸ್ ಮೇಲೆ ಬರುತ್ತೆ? ಎಕ್ಸ್ ಮೇಲೆ ಬರುತ್ತೆ. ಸೊ ಸೇಮ್. ಈಗ ಹೋದ ಸಲ ಪ್ಲಸ್ ಇತ್ತು, ಈಸಿಯಾಗಿ ಬರೆದ್ಬಿಟ್ವಿ. ಈಗ ಹೆಂಗೆ ಇರುತ್ತೆ ನೋಡೋಣ ಬನ್ನಿ. ಈಗ ಎಕ್ಸು 0 ಆಗಿದೆ, ಎಕ್ಸು 0. ವೈ ಏನಾಗುತ್ತೆ? -y = 2. ಓಕೆನಾ? ನನಗೆ ಎಕ್ಸು ವೈ ವ್ಯಾಲ್ಯೂ ಪಾಸಿಟಿವ್ ಲೆವೆಲ್ಲೇ ಇರಬೇಕು. ಈ ಮೈನಸ್ನ ಈ ಕಡೆಗೆ ಹಾಕ್ಬಿಡಿ ಅಷ್ಟೇ. y = 2 -y = 2ನ ಮೈನಸ್ನ ಆ ಕಡೆ ಕಳಿಸ್ಬಿಡಿ. ಏನಾಗುತ್ತೆ? -2 ಆಗುತ್ತೆ. ಇಲ್ಲಿ ಬರಿಬೇಕಾ? ಇಲ್ಲಿ ಬರಿಬೇಕಾ? -2 ಇಲ್ಲಿ ಬರಿಬೇಕು. ಆಗ್ತದೆ. ಈಗ y 0 ಆಯಿತು, x = 2 ಬರೀತೀವಿ. ಈಗೇನಾಯಿತು? 0, -2, 2, 0. ಆ್ಯಸ್ ಯೂಶ್ವಲ್ ಇದು ಎಕ್ಸ್ ಮೇಲೆ ಬರುತ್ತೋ ವೈ ಆಕ್ಸಿಸ್ ಮೇಲೆ ಬರುತ್ತೋ? ವೈ ಮೇಲೆ, ಇದು ಎಕ್ಸ್ ಮೇಲೆ ಬರುತ್ತೆ. ಈಗ ನನಗೊಂದು ಕ್ವಶನ್, ಓಕೆನಾ? ನಿಮ್ಮೆಲ್ಲರಿಗೂ ಒಂದು ಕ್ವಶನ್ ನನ್ನ ಕಡೆಯಿಂದ. ಇವೆರಡು ಪಾಸಿಟಿವ್ ಇತ್ತು, ಫಸ್ಟ್ ಕ್ವಾಡ್ರೆಂಟ್ ಎನಫ್. ಈಗ 0, -2 ಇದು 2, 0 ಫಸ್ಟ್ ಕ್ವಾಡ್ರೆಂಟಲ್ಲಿ ಬರುತ್ತೆ. 0, -2 ಎಲ್ಲಿ ಬರುತ್ತೆ? ವೈ ಆ್ಯಕ್ಸಿಸ್ ನೆಗೆಟಿವ್ ಎಲ್ಲಿ? ಯಾವ ಕ್ವಾಡ್ರೆಂಟಲ್ಲಿ? ಓಕೆನಾ? ಯಾವ ಕ್ವಾಡ್ರೆಂಟಲ್ಲಿ ಅಂತಂದರೆ 4th ಕ್ವಾಡ್ರೆಂಟಲ್ಲಿ ವೈ ನೆಗೆಟಿವ್. ಸೊ ಈಗ ಏನು ಮಾಡ್ಬೇಕು? ನನ್ನ ಗ್ರಾಫ್ನ ಅಪ್ ಸೈಡು ಮತ್ತು ಆಲ್ರೆಡಿ ಹೇಳಿದೆ 0, -2 4th ಕ್ವಾಡ್ರೆಂಟಲ್ಲಿರೋದ್ರಿಂದ ನನ್ನ ಗ್ರಾಫ್ ಏನಾಗಬೇಕು? ಅಪ್ ಸೈಡು ಮತ್ತು ಡೌನ್ ಸೈಡ್ ಎರಡೂ ಕಡೆನೂ ಕೂಡ ಬರಬೇಕು. ಓಕೆನಾ? ಈಗ ಆ ರೀತಿ ನಾನು ಗ್ರಾಫ್ನ ಪ್ಲಾಟ್ ಮಾಡೋಕ್ಕೆ ರೆಡಿ ಮಾಡ್ಕೋಬೇಕು, ಎಕ್ಸು ಮತ್ತು ವೈ ಆ್ಯಕ್ಸಿಸ್ನ. ಸೊ ನಿಮಗಿಷ್ಟು ರೆಡಿಯಾಗಿರಬೇಕು. ಇದು ಬಂದ್ಬಿಟ್ಟು ಎಕ್ಸ್ ಆ್ಯಕ್ಸಿಸ್, ಪಾಸಿಟಿವ್ ಎಕ್ಸ್ ಆ್ಯಕ್ಸಿಸ್, ಇದು ಪಾಸಿಟಿವ್ ವೈ ಆ್ಯಕ್ಸಿಸ್ ಇದು. ಸೊ ಇದು ನೆಗೆಟಿವ್ ವೈ ಆ್ಯಕ್ಸಿಸ್. ಓಕೆನಾ? ನೆಗೆಟಿವ್ ವೈ ಆ್ಯಕ್ಸಿಸ್ ಇದು. ಏನಕ್ಕೆ ನೆಗೆಟಿವ್ ತೊಗೊಂಡಿದ್ದೀವಿ? 0, -2 ನನಗೆ ಎಲ್ಲಿ ಬರುತ್ತೆ? 4th ಕ್ವಾಡ್ರೆಂಟಲ್ಲಿ ಬರುತ್ತೆ, ಮೀನ್ಸ್ ಇಲ್ಲಿ ಬರುತ್ತೆ. ಸೊ ಅದಕ್ಕೋಸ್ಕರ 0, -2ಗೋಸ್ಕರ ನಾನು ಇದನ್ನು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೆ. ಫಸ್ಟ್ ಥಿಂಗ್ ಏನು ಬರೀಬೇಕು ನಾನು? ಗ್ರಾಫ್ ಇಷ್ಟು ಪ್ಲಾಟ್ ಮಾಡೋದಾದಮೇಲೆ ಫಸ್ಟ್ ಐ ಹ್ಯಾವ್ ಟು ರೈಟ್ ಸ್ಕೇಲ್. ಸ್ಕೇಲ್ ಹೇಗೆ ಬರೀತೀರಾ? ಸೇಮ್ ಸ್ಕೇಲ್, ಏನು ಚೇಂಜ್ ಮಾಡೋಕ್ಕೆ ಹೋಗ್ಬೇಡಿ. ಎಕ್ಸ್ ಆ್ಯಕ್ಸಿಸ್ ಏನು ಇಂಡಿಕೇಟ್ ಮಾಡ್ತೀರಾ? 1 ಸೆಂಟಿಮೀಟರ್ = 1 ಯೂನಿಟ್. ವೈ ಆ್ಯಕ್ಸಿಸ್ 1 ಸೆಂಟಿಮೀಟರ್ = ಆ್ಯಸ್ ಯೂಶುವಲ್ 1 ಯೂನಿಟ್. ಓಕೆನಾ? ಈಗ ಪಾಯಿಂಟ್ಸ್ ನೋಟ್ ಡೌನ್ ಮಾಡೋಣ ಬನ್ನಿ. ಈಗ ಏನಾಗಿದೆ? ಫಸ್ಟ್ ಪಾಯಿಂಟು 0, 10. ಓಕೆನಾ? 0 ಇಲ್ಲಿದೆ, 10 ಆಲ್ರೆಡಿ ನಾನು ಹೇಳಿದ್ದೀನಿ. ಇಲ್ಲಿ ಬರುತ್ತೆ, ವೈ ಆ್ಯಕ್ಸಿಸ್ ಮೇಲೆ ಬರುತ್ತೆ. 0, 10 ಅಂದರೆ ಪಾಯಿಂಟ್ ಇಲ್ಲಿ ಬರದ ತಕ್ಷಣ ಸೈಡಲ್ಲಿ ಪಾಯಿಂಟ್ಸ್ ಬರೆದ್ಬಿಡ್ಬೇಕು. ನೆಕ್ಸ್ಟು ಎಗೇನ್ ಯಾವುದು? 5, 0. 5, 0 ಎಲ್ಲಿದೆ? 5 ವೈ ಎಕ್ಸ್ ಆ್ಯಕ್ಸಿಸಲ್ಲಿ ಬರುತ್ತೆ ಅಂತ ಹೇಳಿದ್ದೀನಿ. ಸೊ 5, 0 ಇವೆರಡು ಪಾಯಿಂಟ್ನ ನಾನು ಏನು ಮಾಡಬೇಕೀಗ? ಜಾಯಿನ್ ಮಾಡಬೇಕು. ಓಕೆನಾ? ಎರಡು ಪಾಯಿಂಟ್ನ ಜಾಯಿನ್ ಮಾಡಿ. ಕಾಣಿಸ್ತಾ ಇದೆಯಾ? ಓಕೆನಾ? ನೆಕ್ಸ್ಟ್ ಯಾವ ಪಾಯಿಂಟ್ನ ಮಾರ್ಕ್ ಮಾಡಬೇಕು? 0, -2. 0, -2ನ ನೋಡಬೇಕು. 0, -2 ನೆಗೆಟಿವ್ ವೈ ಆ್ಯಕ್ಸಿಸು. 0 ಇಂದ ಕೆಳಗಡೆಗೆ ಹೋಗ್ಬೇಕೀಗ ನೀವು. 0, -1, -2 ಈ ಪಾಯಿಂಟು. ನೆಕ್ಸ್ಟ್ ಪಾಯಿಂಟ್ ಯಾವುದು? 0, 2. 0, 2 ಯಾವುದು? ಎಕ್ಸ್ ಆ್ಯಕ್ಸಿಸ್ ಬರೆದಿದ್ದೀನಿ. 0, 2 ಈ ಪಾಯಿಂಟು. ಈಗೇನು ಮಾಡಬೇಕು? ಇವೆರಡನ್ನು ಜಾಯಿನ್ ಮಾಡಬೇಕು. ಬಿಫೋರ್ ಇಟ್ ಏನು ಬರೀಬೇಕು ನಾವು? ಪಾಯಿಂಟ್ಸ್ ಬರೀಬೇಕು. ಏನಂದಿನ ಪಾಯಿಂಟ್ಸ್ ಬರೀತೀರಾ? 0, -2 ಈ ಪಾಯಿಂಟ್ ಯಾವುದು? 2, 0 ಪಾಯಿಂಟ್ ಇದು ಮಾಡ್ತೀರಾ. ಈಗ ಇವೆರಡು ಪಾಯಿಂಟ್ನ ಇಂಟರ್ಸೆಕ್ಟ್ ಮಾಡಿ. ಕೆಲವು ಮಕ್ಳುಗಳು ಏನು ಮಾಡ್ತಾರೆ? ಇವ್ರು ಮಾಡೋದು ಇಷ್ಟಕ್ಕೆ ಜಾಯಿನ್ ಮಾಡಿಬಿಡ್ತಾರೆ. ನೋ, ಎಲ್ಲಿ ಇವೆರಡೂ ಲೈನು ಇಂಟರ್ಸೆಕ್ಟ್ ಆಗುತ್ತೆ ಅಲ್ಲಿವರೆಗೂ ನಾವು ಎಕ್ಸ್ಟೆಂಡ್ ಮಾಡಲೇಬೇಕು. ಗ್ರಾಫ್ ಏನು ಕೊಡೋದು? ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಫೈಂಡ್ ಔಟ್ ಮಾಡಲಿ ಅಂತಲೇ ಕೊಡೋದು. ಸೊ ಎಲ್ಲಿ ಆಗುತ್ತೆ ಆ ಇಂಟರ್ಸೆಕ್ಟಿಂಗ್ ಪಾಯಿಂಟ್ನ ಕಂಡುಹಿಡಿಬೇಕು. ಈಗ ಈ ಪಾಯಿಂಟ್, ಓಕೆನಾ? ಈ ಪಾಯಿಂಟು ಇಂಟರ್ಸೆಕ್ಟಿಂಗ್ ಪಾಯಿಂಟು. ಏನದು ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಅಂತ ನೋಡೋಣ. ನೋಡಿ ಈಗ ಎಲ್ಲೆಲ್ಲಿ ಇಂಟರ್ಸೆಕ್ಟ್ ಆಗಿದೆ ಅಂತ ಕರೆಕ್ಟಾಗಿ ಇದು ಮಾಡಿ. ಓಕೆನಾ? ಇಲ್ಲಿ ಇಂಟರ್ಸೆಕ್ಟ್ ಆಗಿರೋವಂಥ ಪಾಯಿಂಟು ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ವಿಡಿಯೋ ಕಾಣಿಸ್ತಾ ಇದೆಯಾ? ಓಕೆನಾ? ಈಗ ಫಸ್ಟ್ ಆಲ್ರೆಡಿ ಹೇಳಿದೆ ಆರ್ಡರ್ಡ್ ಪೇರಲ್ಲಿ ಬರೀಬೇಕು. ಎಕ್ಸು ವೈ. ಎಕ್ಸ್ ಏನಿದೆ? 4. ವೈ ಏನಿದೆ? 2. ಹಾಗಾದರೆ ಆನ್ಸರ್ ಏನು? 4, 2. ಇದಿಷ್ಟು ಆದಮೇಲೆ ಏನು ಬರೀಬೇಕು? ಲೈನ್ಸ್ಗಳು ಯಾವುದಿದು ಅಂತ ಬರೀಬೇಕು. ಇದು ಯಾವ ಲೈನು? ಫಸ್ಟ್ ಟೇಬಲ್ ಲೈನು. ಓಕೆನಾ? 0 to 10, 5, 0. ಹಾಗಾದರೆ ಫಸ್ಟ್ ಲೈನ್ ಯಾವುದು? 2x + y = 10. ಸೆಕೆಂಡ್ ಲೈನ್ ಯಾವುದು? x - y = 2.
ಐ ಫೆಲ್ಟ್ ಗ್ರಾಫ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಿಮಗೆ. ಓಕೆನಾ? ಅರ್ಥ ಆಗಿಲ್ಲ ಅಂತಂದರೆ ಇನ್ನೊಂದ್ಸಲ ಪಾಸ್ ಮಾಡಿ ನೋಡಿ, ನೋಡಿ. ಇನ್ನೂ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಓಕೆನಾ? ನಮ್ಮದು ಈಗ ಎಲಿಮಿನೇಷನ್ ಮೆಥಡು ಆಯಿತು, ಗ್ರಾಫು ಆಯಿತು. ನೆಕ್ಸ್ಟ್ ಯಾವುದಕ್ಕೆ ಹೋಗಬೇಕು? ಪ್ರೂವ್ ದಟ್ ಇರ್ರ್ಯಾಷನಲ್. ಈಗ ಪ್ರೂವ್ ದಟ್ ಇರ್ರ್ಯಾಷನಲ್ ಇಲ್ಲಿ ನೋಡಿ. ಪ್ರೂವ್ ದಟ್ 2 + √3 ಈಸ್ ಅನ್ ಇರ್ರ್ಯಾಷನಲ್ ನಂಬರ್. 2 + √3 ಇಸ್ ಎ ಇರ್ರ್ಯಾಷನಲ್ ನಂಬರ್ ಅಂತ ಪ್ರೂವ್ ಮಾಡಬೇಕು. ಹಾಗಾದ್ರೆ ಇರ್ರ್ಯಾಷನಲ್ಗೆ ಆಪೋಸಿಟ್ ಏನು? IR ತೆಗಿರಿ. IR ತೆಗೆದ್ರೆ ಏನಾಗುತ್ತೆ? ರ್ಯಾಷನಲ್. ಲೆಟ್ 2 + √3 ಸೇಮು. ಪ್ರೂವ್ ದಟ್ ಬದಲು ಲೆಟ್ ತಗೊಳ್ಳಿ. 2 + √3 ಅದೇ ಥರ ಬರೀರಿ. ಈಸ್ ಆ್ಯನ್. IR ತೆಗೆದು ಏನು ಬರೀಬೇಕು ನಾನು? ರ್ಯಾಷನಲ್ ಅಂತ ಬರೀಬೇಕು. ಈಸ್ ಆ್ಯನ್ ರ್ಯಾಷನಲ್ ನಂಬರ್. ಈಸ್ ಆ್ಯನ್ ರ್ಯಾಷನಲ್ ನಂಬರ್. ಹಾಗಾದರೆ ರ್ಯಾಷನಲ್ ಯಾವ ಫಾರ್ಮಲ್ಲಿ ಇರುತ್ತೆ? ಹಾಗಾದರೆ ಇಟ್ಸ್ ಇನ್ ದಿ ಫಾರ್ಮ್ ಆಫ್ P/Q ಆರ್ A/B. ಸೊ ಈಗೇನು ಬರಿತೀನಿ? 2 + √3 ಈಸ್ ಈಕ್ವಲ್ ಟು P/Q. ಹಾಗಾದರೆ ಡೆಫಿನೇಷನ್ ಏನು ಇರ್ರ್ಯಾಷನಲ್ಲು? ಇರ್ರ್ಯಾಷನಲ್ ನಂಬರ್ ಇನ್ ದಿ ಫಾರ್ಮ್ ಆಫ್ P/Q. Q ನಾಟ್ ಈಕ್ವಲ್ ಟು 0. P ಆ್ಯಂಡ್ Q ಬಿಲಾಂಗ್ಸ್ ಟು ದಿ ಇಂಟೀಜರ್. ಇಲ್ಲೇನಂತ ತೋರಿಸ್ತೀರಾ? Q ನಾಟ್ ಈಕ್ವಲ್ ಟು 0. P, Q ಬಿಲಾಂಗ್ಸ್ ಟು ದಿ ಇಂಟೀಜರ್ Z. ಓಕೆನಾ? ಈಗ ನನಗೆ 2 + √3 ಇರ್ರ್ಯಾಷನಲ್ ಅಂತ ಪ್ರೂವ್ ಮಾಡಬೇಕು. ಬಟ್ ನಾನು ಕಾಂಟ್ರಡಿಕ್ಟ್ಸ್ ಮೆಥಡಲ್ಲಿ ಹೋಗ್ತಾ ಇದ್ದೀನಿ, ರ್ಯಾಷನಲ್ ಅಂತ ಚೂಸ್ ಮಾಡಿದ್ದೀನಿ. ಈಗ ಇದು ಸೇಮ್ ಇದು ಬರ್ದಾಯ್ತಾ? +√3ನ ಇಲ್ಲೇ ಇಟ್ಕೊಳ್ಳಿ. 2ನ ಟ್ರಾನ್ಸ್ಪೋಸ್ ಮಾಡಿ. 2ಗೆ ಯಾವ ಸೈನ್ ಇದೆ? ಪ್ಲಸ್ ಸೈನ್ ಇದೆ. ಟ್ರಾನ್ಸ್ಪೋಸ್ ಮಾಡಿದಾಗ ಯಾವ ಸೈನ್ ಆಗುತ್ತೆ? ಆಪೋಸಿಟ್ ಸೈನ್ ಬರುತ್ತೆ. ಪ್ಲಸ್ಗೆ ಆಪೋಸಿಟ್ ಯಾವುದು? ಮೈನಸ್. ಸೊ +√3 ಈಸ್ ಈಕ್ವಲ್ ಟು P/Q ಟ್ರಾನ್ಸ್ಪೋಸ್ -2. ಈ ಕ್ಯೂ ಯಾವುದಕ್ಕಿದೆ? ಪಿಗೆ ಮಾತ್ರ ಡಿನಾಮಿನೇಟ್ರಲ್ಲಿದೆ. ಈಗ ಏನು ಮಾಡಬೇಕು? ಈ ಕ್ಯೂ ಜಸ್ಟ್ ಇಲ್ಲಿ ಹೋಗಬೇಕು. ನಿಮ್ಗೆ LCM ಅಂದರೆ ಏನೋ ಅಂತ ಗೊತ್ತಿಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಳೇಬೇಡಿ. ಈ ಕ್ಯೂ ಏನಾಗಬೇಕು? ಇಲ್ಲಿಗೆ ಹೋಗಬೇಕು. ಈಗ ಏನಾಗುತ್ತೆ ಅದು? √3ನ ಸೇಮ್ ಬರೀರಿ. P2 ಜೊತೆಗೆ ಏನಾಗಬೇಕು? ಕ್ಯೂ ಹೋಗಬೇಕು. ಹೋಲ್ ಬಂದು ಕ್ಯೂ ಬರಬೇಕು. ಅರ್ಥ ಆಗ್ತಿದೆಯಾ? ಇಷ್ಟು ಬರಬೇಕು. ಈಗ ಏನಾಯಿತು? √3 ಯಾವ ನಂಬರಪ್ಪ ಅಂದ ತಕ್ಷಣ ನಿಮಗೆ ತಲೆಗೆ ಬರುತ್ತೆ. √3 ಯಾವ ನಂಬರು? ಇರ್ರ್ಯಾಷನಲು. ಬಟ್ ಇದು ನೋಡ್ತಾನೆ ನ್ಯೂಮರೇಟರು P/Q 2Q / Q. ಇಟ್ಸ್ ಇನ್ ದಿ ಫಾರ್ಮ್ ಆಫ್ P/Q. ಇದು ಇರ್ರ್ಯಾಷನಲ್ಲು. P/Q ಫಾರ್ಮ್ ಅಂದರೆ ಯಾವುದದು? ರ್ಯಾಷನಲ್ ನಂಬರು. ಹಾಗಾದ್ರೆ ನಾನು ಇದನ್ನ ಏನಂತ ಬರಿತೀನಿ? ಇರ್ರ್ಯಾಷನಲ್. ಸೆಂಟೆನ್ಸ್ ಏನು ಗೊತ್ತಾಗಲಿಲ್ವಾ? ತಲೆನೇ ಕೆಡಿಸ್ಕೊಬೇಡಿ, ಇಷ್ಟು ಬರೀರಿ. ಇರ್ರ್ಯಾಷನಲ್. ಇದೇನಾಯಿತು? ರ್ಯಾಷನಲ್. ಇರ್ರ್ಯಾಷನಲ್ಲು ರ್ಯಾಷನಲ್ ಈಕ್ವಲ್ ಆಗುತ್ತಾ? ನೋ, ದಟ್ ಈಸ್ ನಾಟ್ ಈಕ್ವಲ್. ಹಾಗಾದ್ರೆ ಇವೆರಡೂ ಈಕ್ವಲ್ ಆಗಿಲ್ಲ ಅಂದರೆ ಏನು? ನಾನು ಅಸ್ಯೂಮ್ ಮಾಡಿದೆ, ಲೆಟ್ ಅಂತ ತಗೊಂಡಿದೆ. ಇದು ಅಸಂಪ್ಷನ್ ಏನಾಯಿತು? ಅಸಂಪ್ಷನ್ ಗೆಟ್ ರಾಂಗ್. ಹಾಗಾದ್ರೆ ಏನಾಗುತ್ತೆ? 2 + √3 ಇರ್ರ್ಯಾಷನಲ್ ಆಗುತ್ತೆ. ದೇರ್ ಫೋರ್ ಮೈ ಅಸಂಪ್ಷನ್ ಈಸ್ ರಾಂಗ್. 2 + √3 ಏನು ಕ್ವಶನಲ್ಲಿ ಐತೆ ಸೇಮ್ ಬರಿಬೇಕಷ್ಟೆ. ಈಸ್ ಆ್ಯನ್ ಇರ್ರ್ಯಾಷನಲ್. ಓಕೆನಾ? ಒಂದು ಕ್ವಶನ್ ನೋಡ್ಕೊಂಡೆ ಈ ಸ್ಟೆಪ್ ಬರೀತೀರಾ. ರ್ಯಾಷನಲ್ ಅಂದ ತಕ್ಷಣ ಏನು ಬರಬೇಕು? P/Q ಫಾರ್ಮ್ ಬರಬೇಕು. Q ನಾಟ್ ಈಕ್ವಲ್ ಟು 0. P ಆ್ಯಂಡ್ Q ಬಿಲಾಂಗ್ಸ್ ಟು Z. ಈ 2ನ ಟ್ರಾನ್ಸ್ಪೋಸ್ ಮಾಡ್ತೀರಾ. ಆಪೋಸಿಟ್ ಸೈನ್ ತಗೋಬೇಕು. ಟ್ರಾನ್ಸ್ಪೋಸ್ ಮಾಡಬೇಕಾದ್ರೆ ಪ್ಲಸ್ ಇತ್ತು, ಮೈನಸ್ ಆಯಿತು. ಸೊ ಈ Q ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಆಗಬೇಕು ಅಷ್ಟೇ. P-2Q. ಇದು ಇರ್ರ್ಯಾಷನಲ್, ಇದು ರ್ಯಾಷನಲ್. ಇಷ್ಟೇ ನೀವು ಸಾಲ್ವ್ ಮಾಡಬೇಕು. ಇದಿಷ್ಟು ಮಾಡ್ತು ಅಂದರೆ 2 ಮಾರ್ಕ್ಸು. ಇಲ್ಲಿ ನಿಮಗೆ 2 + √3 ಬೇಕು ಕೇಳ್ಬೋದು, 3 + √5 ಕೇಳ್ಬೋದು, 7 + √11 ಕೇಳ್ಬೋದು. ಯಾವುದೇ ನಂಬರ್ ಕೇಳಿದ್ರು ಇದೇ ಪ್ಯಾಟ್ರನ್ನಲ್ಲಿ ಮೂವ್ ಆನ್ ಆಗಿ. ಓಕೆನಾ? 2 ಮಾರ್ಕ್ಸ್ಗೆ ಮ್ಯಾಕ್ಸಿಮಮ್ ಇದೇ ಕೊಡೋದು. √3 ಕೊಡ್ತಾರಾ ಕೊಡಲ್ವಾ ಅನ್ನೋದು ಕನ್ಫ್ಯೂಷನ್ ಇಲ್ಲಿದೆ. √3 ಅದು 3 ಮಾರ್ಕ್ಸ್ ಕ್ವಶನ್ ಆಗಿದೆ. ಸೊ ಐ ಫೆಲ್ಟ್ ಕೊಡಲ್ಲ ಅಂತ ಅನ್ಕೋತೀನಿ. ಇದನ್ನು ಪರ್ಫೆಕ್ಟಾಗಿ ಸಾಲ್ವ್ ಮಾಡೋಕ್ಕೆ ಕಲೀರಿ. ಓಕೆನಾ? ಇದನ್ನೇ ಅರ್ಥ ಆಗ್ತಿದೆ. ನಂಬರ್ಸ್ ಮಾತ್ರ ಚೇಂಜ್ ಆಗ್ಬೋದು ಮಕ್ಕಳ. ನಂಬರ್ಸ್ ಬಗ್ಗೆ ಅವೇರ್ ಇರಲಿ. ಓಕೆನಾ? ಕೆಲವೊಬ್ಬರು ಯಾವುದೇ ನಂಬರ್ ಕೊಟ್ಟರು ಇದನ್ನೇ ಮಾಡೋವಂಥದ್ದು. ಆ ಥರ ಮಾಡಿದಾಗ ನಿಮಗೆ ಮಾರ್ಕ್ಸ್ ಬರೋಲ್ಲ. ಯಾವ ನಂಬರ್ ಇದೆ ಅದೇ ನಂಬರ್ನ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ ಅಷ್ಟೇ.